ಅನರ್ಹರು ಒಬ್ರೋ ಇಬ್ರೋ ಸೇರಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಅರ್ಹರಿಗೆ ಅನ್ಯಾಯ ಆಗಬಾರ್ದು. ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಡವರು ಆತಂಕ ಪಡುವಂತ ಅಗತ್ಯ ಇಲ್ಲ. ನಾವು ಬಡವರ ಪರವಾಗಿನೇ ಇರೋದು. ಬಿಜೆಪಿಯಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಅವರು ಮೇಲ್ಜಾತಿ ಹಾಗೂ ಶ್ರೀಮಂತರ ಪರವಾಗಿ ಇರೋದು. ಅವರು ಬಡವರ ಹಾಗೂ ಮೀಸಲಾತಿಯ ಪರವಾಗಿ ಯಾವತ್ತಾದ್ರೂ ಮಾತನಾಡಿದ್ದಾರಾ? ಇಂದಿರಾ ಗಾಂಧಿ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಗರಿಗೆ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ನಾವು ಬಡವರ ಪರವಾಗಿನೇ ಇದ್ದೇವೆ. ಬಿಪಿಎಲ್ ಕಾರ್ಡ್ ರದ್ದತಿಗೆ ಸಂಬಂಧಪಟ್ಟಂತೆ ಏನು ಗೊಂದಲಗಳಿದ್ದಾವೆ ಅದಕ್ಕೆ ಒಂದಷ್ಟು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿ ಅವರ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದತಿ ಅಂತ ಬಂದಾಗ ಅನರ್ಹರ ಕಾರ್ಡ್ ಮಾತ್ರ ರದ್ದಾಗುತ್ತೆ. ನಾವು ಯಾವತ್ತಿದ್ರೂ ಕೂಡ ಬಡವರ ಪರವಾಗಿನೇ ಇರ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಒಳಗಡೆ ಅದನ್ನ ಮಾಡಿದ್ರೆ ಬಿಪಿಎಲ್ ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಹೊರಗಡೆ ಇನ್ಕಮ್ ಟ್ಯಾಕ್ಸ್ ಬಿಟ್ಟು ಹೊರಗಡೆ ನಾವು ಬಿಪಿಎಲ್ ಅವರು ಒಬ್ರು ಬಿಟ್ಟು ಹೋಗ್ಬಾರ್ದು. ಎಲ್ಲರೂ ಬಡವರು ಸಿಗ್ಬೇಕು. ಹೋಗಿ ಹಿಡಿಯೋದಿದ್ರೆ ನಮ್ಗೆ ಬಿಪಿಎಲ್ ಕಾರ್ಡ್ ಕೊಡ್ತಿದ್ರು, ನಿಲ್ಸ್ಬಿಟ್ಟಿದ್ದಾರೆ, ರದ್ದು ಮಾಡ್ಬಿಟ್ಟಿದ್ರು. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ರು ಬಿಪಿಎಲ್ ಕಾರ್ಡ್ ಅವರು ಬಿಟ್ಟು ಹೋಗ್ಬಾರ್ದು. ಬಡತನದ ರೇಖೆಗೆ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನೂ ತಪ್ಪಿಸ್ಬೇಡಿ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂತವರು ಅವರು ಅರ್ಹರಲ್ಲ. ಅನರ್ಹರು. ನಾವು ಎಪಿಎಲ್ ಕೊಡಿ, ಎಪಿಎಲ್ಗೂ ಕೆಲವು ಸವಲತ್ತುಗಳಿದ್ದಾವೆ, ಎಪಿಎಲ್ ಕೊಡಿ. ಆದ್ರೆ ಬಿಪಿಎಲ್ ಅವರು ಮಾತ್ರ ಬಿಡ್ಕೂಡುದು. ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಬಡವರ ಪರವಾಗಿರ್ತಕ್ಕಂಥ ಪಕ್ಷ, ಬಡವರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪಕ್ಷ, ಬಡವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಪಕ್ಷ. ಕಾಂಗ್ರೆಸ್ ಬಿಜೆಪಿಯಿಂದ ಪಾಠ ಕಲಿಬೇಕಾದಂತ ಅಗತ್ಯ ಇಲ್ಲ. ಅವ್ರು ಯಾವತ್ತೂ ಕೂಡ ಶ್ರೀಮಂತರ ಪರವಾಗಿರ್ತಕ್ಕಂಥವ್ರು, ಮೇಲ್ಜಾತಿಯವ್ರ ಪರವಾಗಿರ್ತಕ್ಕಂಥವ್ರು. ಬಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡ್ಬಿಡ್ತಾರೆ. ನಾವು ರದ್ದು ಮಾಡ್ತೀವಿ. ನಾನು ಮುನಿಯಪ್ಪನವ್ರು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಒಳಗಡೆ ಅದನ್ನ ಮಾಡಿದ್ರೆ ಬಿಪಿಎಲ್ ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಹೊರಗಡೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು.